ಇವತ್ತು ಬೆಂಗಳೂರಲ್ಲಿ ಉಳ್ಕೊಂಡಿರೋ ಅರಣ್ಯ ಇನ್ನು ಜೀವಂತವಾಗಿ ಇದೆ ಅಂದ್ರೆ ಅದು ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮಾತ್ರ. ಮತ್ತೆ ಇಲ್ಲಿ ಜೀವ ಸಂಕುಲ ಸೃಷ್ಟಿಯಾಗಿದೆ. ಆದ್ರೆ ಇವತ್ತು ಅದೇ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿರೋ ಗಾಂಧಿ ಭವನ ಹಿಂಭಾಗದಲ್ಲಿರುವ 50 ಎಕರೆ ಸಹ್ಯಾದ್ರಿ ವನ ಬಯೋಪಾರ್ಕ್ ನ ಅಭಿವೃದ್ಧಿ ಹೆಸರಲ್ಲಿ ಮತ್ತೆ ಕಟ್ಟಡ ಕಾಮಗಾರಿಗಾಗಿ ಸರ್ವೆ ಶುರು ಮಾಡಿ ಮರ ಗಿಡಗಳನ್ನ ಧ್ವಂಸ ಮಾಡಿದ್ದಾರೆ. ಈ ಬಯೋಪಾರ್ಕ್ ಜೈವಿಕ ವೈವಿಧ್ಯ ಅರಣ್ಯ ಆಗಿದೆ. ಇಲ್ಲಿ ವಿವಿಧ ರೀತಿಯ ಮರ ಗಿಡಗಳಿದೆ. ಈ ಕಾರಣದಿಂದ ಬೆಂಗಳೂರಲ್ಲಿ 2 ಡಿಗ್ರಿ ಟೆಂಪರೇಚರ್ ಸಹ ಕಡಿಮೆನೂ ಆಗಿದೆ. 2017ರಲ್ಲೇ ಸರ್ಕಾರನೇ ಬೆಂಗಳೂರು ವಿಶ್ವವಿದ್ಯಾಲಯವನ್ನ ಉಳಿಸಿ ಯಾರಿಗೂ ಮಾರ್ಬೇಡಿ ಅಂತ ಪತ್ರ ಬರೆದಿದ್ರು. ಆದ್ರೆ ಬೆಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಗಳು ಮತ್ತೆ ಇಲ್ಲಿರೋ ಆಡಳಿತ ವರ್ಗ ತಮ್ಮ ವೈಯಕ್ತಿಕ ಲಾಭಕ್ಕಾಗಿ ರಾಜಕಾರಣಿಗಳಿಗೆ ಮನವೊಲಿಸಿ ಅವರ ಕಾಲಿಗೆ ಬೆಂಗಳೂರು ವಿಶ್ವವಿದ್ಯಾಲಯದ ಜೀವತಾಣ ಅರಣ್ಯವನ್ನ ಅಡ ಇಟ್ಬಿಟ್ಟಿದ್ದಾರೆ. ಒನ್ಸ್ ಅ ಫಾರೆಸ್ಟ್ ವಿಲ್ ಆಲ್ವೇಸ್ ಬಿ ಅ ಫಾರೆಸ್ಟ್ ಅಂತ ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ. ಆದ್ರೂ ಇಲ್ಲಿರೋ ದುಷ್ಕರ್ಮಿಗಳು ದಾಖಲೆಗಳನ್ನೇ ತಿದ್ದಿ ಇದನ್ನ ನಾಶ ಮಾಡೋದಕ್ಕೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯ ಸರ್ ಅವರು ಈ ವಿಚಾರದ ಬಗ್ಗೆ ಅವರು ಅಧಿಕಾರದಲ್ಲಿ ಇಲ್ಲದೆ ಇರೋ ಸಮಯದಲ್ಲಿ ಬೆಂಗಳೂರು ವಿಶ್ವವಿದ್ಯಾಲಯದ ಉಳಿವಿಕೆ ಬಗ್ಗೆ ಧ್ವನಿ ಎತ್ತಿದ್ರು. ಈಗ ಸಿದ್ದರಾಮಯ್ಯ ಸರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾರೆ. ಅವರನ್ನ ಕಮೆಂಟ್ಸ್ ನಲ್ಲಿ ಟ್ಯಾಗ್ ಮಾಡಿ ನಮ್ಮ ಬೆಂಗಳೂರು ವಿಶ್ವವಿದ್ಯಾಲಯವನ್ನ ಉಳಿಸಿ ಅಂತ ತಿಳಿಸಿ ಅವರಿಗೆ ಈ ವಿಡಿಯೋ ತಲುಪುವವರೆಗೂ ಶೇರ್ ಮಾಡಿ. ಹಾಗೆ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ.